ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಲಾಯಿತು. ಅಂಬೇಡ್ಕರ್ ಭವನದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಸಿಡಿಪಿಒ ಗೋವಿಂದ್ ರಾಜ್ ಮತ್ತು ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತರೊಡನೆ ಗಿಡಕ್ಕೆ ನೀರಿಡುವ ಮೂಲಕ ಉದ್ಘಾಟಿಸಿದರು. ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿಯರವರು ಮಾತನಾಡಿ, ಮಕ್ಕಳು ಬೆಳವಣಿಗೆಯಾಗಲು ಅಂಗನವಾಡಿ ಕಾರ್ಯಕರ್ತರ ಪಾತ್ರ ಬಹಳ ಹಿರಿಮೆಯದು. ಪೋಷಕರು ಮಕ್ಕಳಿಗೆ ಅಭ್ಯಾಸದ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು. ಅದು ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ, ಗಂಡು ಮಕ್ಕಳಿಗೂ ಸಹೋದರಿ ಮತ್ತು ಸಹೋದರ ರೀತಿ ವರ್ತನೆ ಮಾಡುವ ಸಂಸ್ಕಾರವನ್ನು ಕಲಿಸಬೇಕು ಎಂದರು. ತಾಯಿಯಾಗಿ ಒಂದಾಯ್ತು. ಎರಡನೇದಾಗಿ ನೀವು ಗುರುವಾಗಿ ನೋಡಿ, ನಿಮ್ಮ ಮಕ್ಕಳನ್ನ ಕಾನ್ವೆಂಟ್ಗೆ ಸ್ಕೂಲ್ಗೆಲ್ಲ ಕಳಿಸ್ತೀರಲ್ಲ, ಅಲ್ಲಿ ನೀವು ಏನೋ ಮಗು 2-4 ಅಂತಂದ್ರೆ, ಇಲ್ಲ ಅವ್ರು ನಮ್ಮ ಮಿಸ್ ಹೇಳ್ಕೊಟ್ಟಿದ್ದಾರೆ 2-5 ಅವ್ನು ತಪ್ಪಾಗಿ ಹೇಳ್ತಾ ಇರ್ಲಿ, ಅವ್ರ ಮಿಸ್ ಏನ್ ಹೇಳ್ಕೊಟ್ಟಿದ್ರು ಅದೇ, ಸರ್ ಹೇಳ್ಕೊಟ್ಟಿರೋದ್ರ ಮಿಸ್. ಸೊ ಶಾಲೆಗೆ ಹೋದಾಗ ಏನು ನಮ್ಮ ಟೀಚರ್ ಇದ್ದಾರೆ ಅದು ಒಂದು ಪಾತ್ರವನ್ನು ನಾವು ನಿಭಾಯಿಸ್ತಾ ಇರ್ತೀವಿ. ಇನ್ನು ಗಂಡನಿಗೆ ಹೆಂಡತಿಯಾಗಿ ಮನೆಯವ್ರಿಗೆ ಏನ್ ಬೇಕು, ಅದ್ ಬೇಕಾ ಇದ್ ಬೇಕಾ, ಅವ್ರನ್ನ ಹೊರಗಡೆ ದುಡಿಯಕ್ಕೆ ಕಳಿಸ್ದಾಗಿಂದ ಬಂದಾಗಿಂದ ಅವ್ರ ಆರೋಗ್ಯ ಇರ್ಬೋದು, ಅವರ ಬಟ್ಟೆ ಕ್ಲೀನ್ ಮಾಡೋದಿರ್ಬೋದು, ಅಡುಗೆ ಮಾಡ್ಕೊಡ್ಬೋದು. ಗಂಡನ ಆರೋಗ್ಯನ ನೋಡ್ತೀವಿ, ಅಪ್ಪ ಅಮ್ಮ ನೋಡ್ತೀವಿ, ಅತ್ತೆ ಮಾವ ನೋಡ್ತೀವಿ. ಅದೆಲ್ಲದರ ಜೊತೆಯಲ್ಲಿ ಹೊರಗಡೆ ಬಂದು ಈ ಜವಾಬ್ದಾರಿಯನ್ನು ಕೂಡ ನಾವು ನಿಭಾಯಿಸ್ತೀವಿ. ಅಷ್ಟು ಶಕ್ತಿ ನಮಗೆ ಹೆಣ್ಮಕ್ಳಿಗೆ ಇದೆ. ನಾನು ಯಾರಾದ್ರೂ ತುಂಬಾ ನೋಡ್ತೀನಿ, ಏನಾದ್ರು ಜಗಳ ಇದ್ರೆ ಗಂಡಸ ಜೊತೆ ಜಗಳ ಆಡತಂಕ ಆಡ್ತೀನಿ. ಇನ್ನೂ ಹೇಳಕ್ಕಾಗಲ್ವಾ, ನಿಮ್ಮಂತ ಆಕಳಿದ್ರೆ ಒಂದ್ ಮಗು ಎತ್ ನೋಡಿ ಗೊತ್ತಾಗುತ್ತೆ, ಹೌದಲ್ವಾ? ನಮ್ಮ ಜೀವನ ಪಣಕ್ಕಿಟ್ಟು ಒಂದ್ ಮಗುವನ್ನ ನಾವು ಹೇಳ್ತೀವಲ್ಲ, ಎಷ್ಟು ನೋವು, ಎಷ್ಟು ಕಷ್ಟ, ಎಷ್ಟು ಸಂಕಟ ಇರುತ್ತೆ. ಅದನ್ನ ಗಂಡಸರಿಗೆ ತಗೊಳಕ್ಕಾಗತ್ತಾ? ಇಲ್ಲ, ನಮ್ ಶಕ್ತಿ ಇದೆ ಅದು. ಹಾಗಾಗಿ ಹೆಣ್ಮಕ್ಳು ಅಂದ್ರೆ ಯಾವಾಗ್ಲೂ ಪ್ರಕೃತಿ ಹೆಣ್ಣು, ದೇವರ ಹೆಸರು ಹೆಣ್ಣು, ಶ್ವೇತಾ ಹೆಣ್ಣಂಗೆ ನದಿಗಳ ಹೆಸರು ಹೆಣ್ಣು. ಯಾರು ಎಲ್ಲೆಲ್ಲಿ ತಾಳ್ಮೆ ಇದೆಯೋ, ಎಲ್ಲೆಲ್ಲಿ ಶಕ್ತಿ ಇದೆಯೋ ಅವೆಲ್ಲ ಹೆಣ್ಣು. ಹಾಗಾಗಿ ನಾವು ಫಸ್ಟ್ ನಾನು ಹೆಣ್ಮಗುವಾಗಿರೋದಕ್ಕೆ ನಾನು ಖುಷಿ ಪಡ್ತೀನಿ ಅಂತ ಹೆಮ್ಮೆ ಪಡ್ಬೇಕು ಯಾವಾಗಲೂ. ಒಂದಾಯ್ತು. ಇನ್ನು ಎರಡನೇದೇನಪ್ಪ ಅಂತಂದ್ರೆ, ನಾವು ಬಹಳ ಮುಖ್ಯವಾಗಿ ನೀವೆಲ್ಲ ನಾವು ಮುಂಚೆ ಒಂದು 20-25 ವರ್ಷದ ಹಿಂದೆ ನೋಡಿದ್ರೆ ಹೆಣ್ಮಕ್ಳು ಇದ್ರೆ ಹೊರಗಡೆ ಬರ್ತಿರ್ಲಿಲ್ಲ. ಮನೆ ಆಯ್ತು, ಮನೆ ಕೆಲಸ ಆಯ್ತು, ಹೊರಗಡೆ ಬರ್ತಿರ್ಲಿಲ್ಲ. ಆದ್ರೆ ನಿಮ್ಮ ICDSE ಕಾರ್ಯಕ್ರಮಗಳೇನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿದೆ. ಏನಕ್ಕೆ ಅಂಗನವಾಡಿ ವರ್ಕರ್ಸ್ಗೆ ಕೊಟ್ಟಿರೋದು? ಹೆಣ್ಮಕ್ಳಿಗೆ ಯಾಕೆ ಕೊಟ್ಟಿರೋದು ಅಂಗನವಾಡಿ ವರ್ಕರ್ ಕೆಲಸನ? ಹೆಣ್ಮಕ್ಳು ಕೊಡ್ಬೋದಾಗಿತ್ತಲ್ಲ ಹೆಣ್ಮಕ್ಳಿಗೆ. ಏನಕ್ಕೆ? ಹೆಣ್ಣಾದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದು ಗೊತ್ತು, ಮಕ್ಕಳಿಗೆ ಸಾಂತ್ವನ ಮಾಡೋದು ಗೊತ್ತು, ಅವ್ರು ತಿನ್ಸೋದು ಗೊತ್ತು, ಅವ್ರಿಗೆ ಪಾಠ ಮಾಡೋದು ಗೊತ್ತು. ಒಳ್ಳೆ ಅವ್ರ ಮನೆಯಲ್ಲಿ ಹೆಂಗೆ ಮಕ್ಕಳಿಗೆ ಹೇಳ್ಕೊಡ್ತಾರೋ ಹಂಗೆ ಅಂಗನವಾಡಿ ಕೂಡ ಮಕ್ಕಳನ್ನ ಕಾಪಾಡ್ತಾರೆ, ನೋಡ್ಕೋತಾರೆ. ಎಲ್ಲ ಕಾರಣಕ್ಕೋಸ್ಕರ ಹೆಣ್ಮಕ್ಳಿಗೆ ಅಂಗನವಾಡಿ ವರ್ಕರ್ ಕೆಲಸ ಕೊಟ್ಟಿರೋದು. ಹಾಗಾಗಿ ಈಗ ನೀವು ಏನೇನು ಸಮಾಜದಲ್ಲಿ ನಿಮಗೆ ಸ್ಕೀಮ್ಸ್ ಅಲ್ಲಿ ಏನೇನು ಬರ್ತಾ ಇದ್ದಾರೆ, ಸೊ ಮಕ್ಕಳನ್ನ ಪಾಠ ಹೇಳ್ಕೊಡೋದ್ರಿಂದ, ಅವ್ರನ್ನ ನಿದ್ದೆ ಮಾಡಿಸೋದ್ರಿಂದ, ಶುಚಿತ್ವದ ಬಗ್ಗೆ ಹೇಳ್ಕೊಡೋದ್ರಿಂದ, ಪೌಷ್ಟಿಕಾಂಶ ಆಹಾರ ಕೊಡೋದ್ರಿಂದ ಎಲ್ಲವನ್ನೂ ನಾವು ನೋಡಿದಾಗ ಒಂದು ಸದೃಢ ಪೌಷ್ಟಿಕ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ಅದು ಕೇವಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರಿಂದ ಮಾತ್ರನೇ ಸಾಧ್ಯ ಆಗೋದು. ಸಮುದಾಯನೂ ಮಾಡುತ್ತೆ, ನಾನು ಒಬ್ಳು ಆರೋಗ್ಯ ತಪ್ಪದೆ ಅಂತಂದ್ರೆ ಯಾರು ಬರಲ್ಲ. ಹಾಗಾಗಿ ನಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಕೂಡ ನಾವು ಸಮಯ ಕೊಡಬೇಕಾಗಿರೋದು ಬಹಳ ಮುಖ್ಯ. ಈ ಒಂದು ಸಮಾಜ ನಿರ್ಮಾಣ ಮಾಡಿದ್ರೆ ಹೆಣ್ಮಕ್ಳಿಗೆ ಬಹಳ ಪ್ರಮುಖವಾದಂತ ಪಾತ್ರವನ್ನ ಸಮಾಜ ಕೊಟ್ಟಿದೆ. ಅದನ್ನ ತಾವೆಲ್ಲ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ. ಆಮೇಲೆ ಒಂದು ನಾನು ತಮ್ಮಲ್ಲಿ ಒಂದು ಮನವಿ, ಈಗಿನ ಪ್ರಸ್ತುತ ವಾತಾವರಣದಲ್ಲಿ ನಾನು ಒಂದೆರಡು ಮಾತು ತಮಗೆ ಕಿವಿ ಮಾತು ಹೇಳ್ಬೇಕು ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಎಲ್ಲರೂ ಹೆಚ್ಚು ಕಡಿಮೆ ಮಧ್ಯ ವಯಸ್ಕ ಎಲ್ಲ ಹಂತದಲ್ಲಿದ್ರು ಕೂಡ ಸ್ವಲ್ಪ ಚಿಕ್ಕ ಮಕ್ಕಳು ಮತ್ತೆ ಮಧ್ಯ ವಯಸ್ಕ ಮಕ್ಕಳಿರುವಂತ ಪೇರೆಂಟ್ಸ್ ಇದ್ದೀರ ಎಲ್ಲಾದ್ರೂ. ನಾವು ಹೇಳಿದ್ನಲ್ಲ, ನಾವು ಕೆಲಸ ಮಾಡಿ ನಾವು ದುಡಿದು ಮನೆ ನೋಡ್ಕೊಳ್ಳೋದು ಎಷ್ಟು ಮುಖ್ಯನೋ ಮುಂದಿನ ಸಮಾಜವನ್ನ ನಿರ್ಮಾಣ ಮಾಡೋದು ಕೂಡ ನಮ್ಮ ಕೈಯಲ್ಲಿದೆ. ದಯಮಾಡಿ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಡಿ. ವಿದ್ಯೆ ಜೊತೆಗೆ ವಿದ್ಯೆ ಹೇಳ್ಕೊಡೋದು, ಪಾಠ ಓದಿ ಯಾರಾದ್ರೂ ಓದ್ಬೋದು, ಆದ್ರೆ ಒಳ್ಳೆ ಸಂಸ್ಕಾರವನ್ನ ನಾವು ಇವತ್ತು ಹೇಳ್ಕೊಡ್ಬೇಕಾಗಿದ್ದು ಬಹಳ ಮುಖ್ಯ ಆಗಿದೆ. ಅದರಲ್ಲೂ ಕೂಡ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿಗೆ ಹೇಳ್ಕೊಡೋದು ಬಹಳ ಮುಖ್ಯ. ನಾವೇನ್ ಮಾಡ್ತೀವಿ, ಏನೇ ತಪ್ಪಾದ್ರೂ ಹೆಣ್ಮಕ್ಳು ತಪ್ಪು ಅಂತೀವಿ. ಆದ್ರೆ ಗಂಡು ಮಕ್ಕಳು ಕೂಡ ನೀವು ಬೇರೆ ಹೆಣ್ಮಕ್ಳನ್ನ
ಬೇರೆ ತರ ನೋಡ್ಬೇಕು, ಅವರಿಗೆ ಗೌರವ ಕೊಡ್ಬೇಕು ಅನ್ನೋದು ಹೇಳ್ಕೊಡೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಹಾಗಾಗಿ ದಯಮಾಡಿ ತಾವೆಲ್ಲ ತಾಯಂದಿರಿದ್ದೀರಾ, ತಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಬಹಳ ಪಾಸಿಟಿವ್ ಆಗಿರಿ, ಒಳ್ಳೇದನ್ನೇ ಯೋಚನೆ ಮಾಡಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ತಮ್ಗೆಲ್ಲರಿಗೂ ಶುಭವಾಗ್ಲಿ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ನಿವೃತ್ತರಾದ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಟಿಎಚ್ಒ ರವಿಕುಮಾರ್, ಇಒ ಅನಂತರಾಜು, ಪುರಸಭಾ ಮುಖ್ಯ ಅಧಿಕಾರಿ ವಸಂತ್ ಕುಮಾರಿ, ಸರೋಜಮ್ಮ, ಪಿಎಂ ಶಾರದಾ ದೇವಿ, ಎಲ್ ಕುಮಾರಿ, ಉಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.